ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆಯ ಪ್ರಮುಖ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಕೊನೆಯ 6 ಎಸೆತಗಳಲ್ಲಿ 20 ರನ್ಸ್ಗಳು ಬೇಕಿದ್ದರೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಈ ಒಂದು ಪಂದ್ಯವನ್ನು ಆರಾಮಾಗಿ ಗೆಲ್ಲಬಹುದಾಗಿತ್ತು. ಆದರೆ CSK ಅವರೇ ಈ ಒಂದು ಪಂದ್ಯವನ್ನು RR ತಂಡಕ್ಕೆ ಬಿಟ್ಟು ಕೊಟ್ಟ ಹಾಗೆ ಇತ್ತು. ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಂದ್ಯದ ಟಾಸ್ ಗೆದ್ದಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಇದರಂತೆ ರಾಜಸ್ಥಾನ್ ರಾಯಲ್ಸ್ ಅವರು ಮೊದಲು ಬ್ಯಾಟಿಂಗನ್ನು ಮಾಡಿದರು. ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಬಂದಂಥ ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಜಾಸ್ತಿ ಹೊತ್ತು ಕ್ರೀಜಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಯಶಸ್ವಿ ಜೈಸ್ವಾಲ್ 3 ಎಸೆತಗಳಲ್ಲಿ 4 ರನ್ಸ್ಗಳಿಗೆ ಔಟ್ ಆದರೆ ಸಂಜು ಸ್ಯಾಮ್ಸನ್ ರವರು 16 ಎಸೆತಗಳಲ್ಲಿ 20 ರನ್ಸ್ಗಳಿಗೆ ಔಟ್ ಆದರು. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತಹ ನಿತೀಶ್ ರಾಣಾ ಅಕ್ಷರಶಃ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಧೂಳಿಪಟ ಮಾಡಿ ಹಾಕಿದರು ಅಂತಾನೆ ಹೇಳ್ಬೋದು. 36 ಎಸೆತಗಳಲ್ಲಿ 10 ಬೌಂಡರಿ ಮತ್ತು 5 ಸಿಕ್ಸರ್ಸ್, 225 ಸ್ಟ್ರೈಕ್ ರೇಟ್ನೊಂದಿಗೆ 81 ರನ್ಸ್ಗಳನ್ನು ಕಲೆ ಹಾಕಿದರು. ಇನ್ನು 4ನೇ ಕ್ರಮಾಂಕದಲ್ಲಿ ಬಂದಿದ್ದು ರಿಯಾನ್ ಪರಾಗ್ ಅವರು 28 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 2 ಸಿಕ್ಸರ್ನ ಸಹಾಯದೊಂದಿಗೆ 37 ರನ್ಸ್ಗಳನ್ನು ಕಲೆ ಹಾಕಿದರು. ಇವರ ನಂತರ 5ನೇ ಕ್ರಮಾಂಕದಲ್ಲಿ ಬಂದ ಧ್ರುವ್ ಜುರೇಲ್ ರವರು 7 ಎಸೆತಗಳಲ್ಲಿ ಕೇವಲ 3 ರನ್, ವನಿಂದು ಅಸರಂಗ 5 ಎಸೆತಗಳಲ್ಲಿ 4 ರನ್. ಇನ್ನು ಸಿಮ್ರಾನ್ ಹೆಟ್ಮೇಯರ್ ಅವರು 16 ಎಸೆತಗಳಲ್ಲಿ 1 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 19 ರನ್ಸ್ಗಳನ್ನು ಕಲೆ ಹಾಕಿದರು. ಇವರನ್ನು ಬಿಟ್ಟರೆ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಬಂದಂತಹ ಉಳಿದಂತಹ ಎಲ್ಲ ಪ್ಲೇಯರ್ಸ್ಗಳು ಕೂಡ ಸಿಂಗಲ್ ಡಿಜಿಟ್ಗೆ ಔಟ್ ಆದರು. ಇದರಂತೆ CSK ತಂಡದ ಪರವಾಗಿ ಬಿರುಗಾಳಿ ಬೌಲಿಂಗ್ ಮಾಡಿದಂತಹ ಕೈಲಿಲ್ ಅಹಮದ್, ನೂರ್ ಅಹಮದ್ ಮತ್ತು ಮತೀಶಾ ಪತಿರಾಣ 2 ವಿಕೆಟ್ಸ್ಗಳನ್ನು ಪಡ್ಕೊಂಡ್ರೆ ರವೀಂದ್ರ ಜಡೇಜಾ ಮತ್ತು ರವಿಚಂದ್ರನ್ ಅಶ್ವಿನ್ ತಲಾ 1 ವಿಕೆಟ್ಸ್ಗಳನ್ನು ಪಡ್ಕೊಂಡು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 20 ಓವರ್ಗಳಿಗೆ 9 ವಿಕೆಟ್ಸ್ಗಳನ್ನು ಪಡ್ಕೊಂಡು ಇಲ್ಲಿ 182 ರನ್ಸ್ಗಳನ್ನು ಬಿಟ್ಟುಕೊಟ್ರು. ಈಗ ಈ ಒಂದು ಸ್ಕೋರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಚೇಸ್ ಮಾಡುವಂಥ ಸರದಿ. ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ರಚಿನ್ ರವೀಂದ್ರ ಮತ್ತು ರಾಹುಲ್ ತ್ರಿಪಾಠಿ ಅವರು ಬಂದರು. ರಚಿನ್ ರವೀಂದ್ರರವರು ಮೊದಲ ಓವರ್ನಲ್ಲೇ ಜೋಫ್ರಾ ಆರ್ಚರ್ ಅವರ ಬೌಲಿಂಗ್ನಲ್ಲಿ ಡಕೌಟ್ ಆಗಿ ಪೆವಿಲಿಯನ್ ಅನ್ನು ಸೇರಿಕೊಂಡ್ರು. ಇವರ ನಂತರ ನಾಯಕ ಋತುರಾಜ್ ಗಾಯಕ್ವಾಡ್ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದರು. ಒಂದೊಳ್ಳೆ ಇನ್ನಿಂಗ್ಸನ್ನು ಆಡಿ CSK ತಂಡವನ್ನು ಮುಂದೆತ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು. ಇವರಿಂದಾಗಿಯೇ CSK ತಂಡ ಒಂದು ದೊಡ್ಡ ಸ್ಕೋರನ್ನು ಕಲೆ ಹಾಕೋದಕ್ಕೆ ಸಾಧ್ಯವಾಯಿತು. ನಂತರ 4ನೇ ಕ್ರಮಾಂಕದಲ್ಲಿ ಬಂದಂಥ ಶಿವಮ್ ದುಬೆ 10 ಎಸೆತಗಳಲ್ಲಿ 1 ಬೌಂಡರಿ ಮತ್ತು 2 ಸಿಕ್ಸರ್ನ ಸಹಾಯದೊಂದಿಗೆ 18 ರನ್ಸ್ಗಳನ್ನು ಕಲೆ ಹಾಕಿದರು. ಇವರ ಕ್ಯಾಚನ್ನು ರಿಯಾನ್ ಪರಾಗ್ ಅವರು ತಗೊಂಡ್ರು. ಅದಂತೂ ಬ್ರಿಲಿಯಂಟ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಇನ್ನು 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂಥ ವಿ ಶಂಕರ್ 6 ಎಸೆತಗಳಲ್ಲಿ 9 ರನ್ಸ್ಗಳನ್ನು ಕಲೆ ಹಾಕಿದರು. ರವೀಂದ್ರ ಜಡೇಜಾ 6ನೇ ಕ್ರಮಾಂಕದಲ್ಲಿ ಬಂದು CSK ತಂಡಕ್ಕೆ ಒಂದು ಒಳ್ಳೆಯ ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿಕೊಟ್ರು ಅಂತಾನೆ ಹೇಳ್ಬೋದು. 22 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 32 ರನ್ಸ್ಗಳನ್ನು ಕಲೆ ಹಾಕಿದರು. ರವೀಂದ್ರ ಜಡೇಜಾರವರ ಜೊತೆಗೆ ಇಲ್ಲಿ MS ಧೋನಿರವರು ಕೂಡ ಡೇಂಜರಸ್ ಬ್ಯಾಟಿಂಗನ್ನು ಆಡಬೇಕಾಗಿತ್ತು. ಆದರೆ MS ಧೋನಿ ಅವರು 11 ಎಸೆತಗಳನ್ನು ತಗೊಂಡು 1 ಬೌಂಡರಿ ಮತ್ತು 1 ಸಿಕ್ಸರ್ನ ಹೊಡೆದು ಕೇವಲ 16 ರನ್ಸ್ಗಳನ್ನು ಕಲೆ ಹಾಕಿದರು. ಇನ್ನು CSK ತಂಡಕ್ಕೆ ಪಂದ್ಯವನ್ನು ಗೆಲ್ಲೋದಕ್ಕೆ ಕೊನೆಯ 6 ಎಸೆತಗಳಲ್ಲಿ 20 ರನ್ಸ್ಗಳು ಬೇಕಾಗಿತ್ತು. ರವೀಂದ್ರ ಜಡೇಜಾ ಮತ್ತು ಓವರ್ಟನ್ ಅವರು ಕ್ರೀಸ್ನಲ್ಲಿ ಇದ್ದರು. ಇಬ್ಬರು ಸೇರಿ 14 ರನ್ಸ್ಗಳನ್ನು ಹೊಡೆದರು. ಆದರೆ ಕೊನೆಯ 6 ರನ್ಸ್ಗಳನ್ನು ಹೊಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಲೇ ಹೇಳ್ಬೋದು. ಓವರ್ಟನ್ ಕೊನೆಯಲ್ಲಿ ಬಂದು 4 ಎಸೆತಗಳನ್ನು ತಗೊಂಡು 1 ಸಿಕ್ಸರ್ನ ಸಹಾಯದೊಂದಿಗೆ 11 ರನ್ಸ್ಗಳನ್ನು ಕಲೆ ಹಾಕಿದರು. 6 ರನ್ಸ್ಗಳಿಂದ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲನ್ನು ಒಪ್ಕೊಂಡ್ರು ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.